ಹುಷಪ್ಪ ಈ ಇಡ್ಲಿ ಮಾಡ್ಬಿಟ್ಟ ಸಾಕಾತ್ ನನಗೆ. ಪಾಪ ಒಂದು ಮುಂಜಾನೆ ಎದ್ದು ಮಾಡಾಕತ್ತೀನಿ. ಅಡುಗೆ ಮನೆ ಸ್ವಚ್ಛ ಮಾಡೋದು, ಇದು ಮಾಡ್ಕೊಳ್ಳೋದು, ಅದು ಮಾಡ್ಕೊಳ್ಳೋದು, ಅಂಗಳ ಬಾಕ್ಲ ಸಾಕಾಗಿ ಹೋತ್ ನನಗೆ. ಈಗ ಹೋಗಿ ಪಟ್ಟಕ್ಕೆ ನಾನು ಇಡ್ಲಿ ಕೊಡಲಿಲ್ಲ ಅಂದ್ರೆ ನಾನು ಹರ್ಕೊಂಡು ಬಿಡ್ತಾಳಾಕಿ. ಪಾರಿ 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 ಅಂತ ಚೀರ್ತದ ಒಂದು ಮನೆ. ಇದ್ರ ಗಂಟ್ಲೆ ಅಂತ ಹಾಳಾಗಿ ಹೋಗತ್ ನಾ. ಪಾರಿ ಪಾರಿ ಅದು ಇಡ್ಲಿ ಎಷ್ಟೊತ್ತಯ್ಯವ್ವ? ಇಡ್ಲಿ ದ್ವಾಸಿ ಮಾಡಿದ್ದೇನ ಗನ ಹೊಟ್ಟೆ ಸಿಟ್ಟಿಗೆ ಮುದುಡಿದೆ. ಉಪ್ಪಿಟ್ಟು ಮಾಡ್ದಾಗ ನೋಡ್ಬೇಕೀಗ ಮಕ್ಕ ಹರಳೆಣ್ಣೆ ಕುಡ್ದಂಗೆ ಆಗಿರ್ತೈತಿ. ಎಷ್ಟೊತ್ತ ತರ್ತೀಯನ? ಇಲ್ಲ ಒಂದು ಮುಂಜಾಲಿಂದ ಆತು ನಾಷ್ಟಾಕ ಕುಂತ ನಾನು ಒಂದು ಅರಕೆ ಎದ್ದೇನೆ ಮಾಡ್ತಿ ಅಂತ ಹೇಳಿ. ಇಂಥ ಹದ ಇರ್ಬೇಕು ನೋಡು, ಅಂದ್ರೆ ಜಲ್ದಿ ಎದ್ದು ಕುಂದಿರ್ತಾಳ. ಅದು ಎದ್ದರೆ ಏನು ಮಾಡ್ತಾಳ ಬಿಡು, ಕೆಲಸ ಇಲ್ಲ ಬಗ್ಸಿಲ್ಲ, ತಿನ್ನೋದು ಕುಂದ್ರದು ತೊಗೊಂಡು ಹೋಗಿ ಕೊಡ್ತೇನೆ. ಇಲ್ಲ ಚೀರಿ ನನ್ನ ಕಿವಿ ಪಡ್ದೇನ ಹರಿತೈತಿ ಇದು. ಇವ ನಡನ ಇಡ್ಲಿ ದೋಸೆ ಮಾಡಿದ್ದಿನ ಗನ ಹೊಟ್ಟೆ ಸಿಟ್ಟಿತ್ರಿಪ್ಪ ನಂದು ಏನನ. ಇವ ತರ್ತಾಳ ಅನ್ಸತ್ತೆ ನೋಡಿ ಇಡ್ಲಿ. ಅತ್ತಿಯಾರ ಬರ್ರಿ, ನಾಷ್ಟ ಮಾಡೋದ್ರಿ, ಅದು ಒಳಗೆ ಬರ್ತೀರಿ, ಏನು ಇಲ್ಲೇ ಕುಂದಿರ್ತೀರಿ? ಬಂದೇನಾ? ಎಷ್ಟು ಇಡ್ಲಿ ಹಾಕಿ? ಒಂದು 7 ಹಾಕೇನ್ರಿ. ಹೋಗ ನಾ ಎಲ್ಲಿ ತಿನ್ಬೇಕು? 7 2 ಹಾಕ್ಬೇಕಿಲ್ಲ? ಒಳ್ಳೆ ಇವ ನಾನು ಅಷ್ಟು ತಿನ್ನಂಗಿಲ್ಲ. ಅದೇನು ಬಾಲಿಲ್ಲ ತಗೋರಿ, ತಿನ್ರಿ. ಪ್ರತಿ ಸಲ ತಿಂತಿರಲ್ಲ. ಮೊದಲು 2 ಹಾಕಿಸ್ಕೊಂತೀರಿ, ಮತ್ತೆ 2 ಹಿಂಗೆ ಮಾಡಿ ಒಂದು 10 ತಿಂತಿರಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥನ ನಾನು 10 20 ಇಡ್ಲಿ ತಿಂತೇನೆ ಅಂತ ಹೇಳ್ತೀನಿ ನನಗೆ. ಹಂಗಲ್ರಿ ಅಜ್ಜಿಯರ, ತಿನ್ನೋದೇ ಕರೆ ಹೋಯ್ತಿ, ಅದ್ರಾಗ ಏನು ಮತ್ತೆ ಹಂಗೆ ಹಿಂಗಂತೀರಿ? ನಿನ್ನ ಭಾಳ ಮಾತಾಡ್ತೀನಿ ಒಮ್ಮೆ. ನೀನು ಮಾಡ್ತಾನೆ ತಡಿ. ಈಗ ಮೊದಲು ನನಗೆ ಇಡ್ಲಿ ಕಡೆ ಲಕ್ಷ್ಯ ಐತೆ ನಂದು. ಇಲ್ಲ ಅಂದ್ರೆ ತೊಗೊಂತಿದ್ದೆ ನಿನ್ನ ಕೈ. ತಂಬ ಇಡ್ಲಿ ತಂಬ. ನುಗ್ಗಿಕಾಯಿ ಸಾರು ಕಬರಿ ಚಟ್ನಿ ಮಾಡಿನ ಚಲೋ ಮಾಡಿದ್ವಿ ಬಿಡು. ನನಗೂ ನಾಲ್ಕು ಕೆಟ್ಟಂಗಾಗಿತ್ತು ಅಯ್ಯವ ನಿನ್ನ ಕೈಯಾಗಿ ಉಪ್ಪಿಟ್ಟು ತಿಂದು. ಎಷ್ಟು ದೌಲತ್ತು ಮಾತಾಡ್ತಾವ ನೋಡು ಹಂಗೆ. ನಾಷ್ಟ ಮಾಡಿದಾನ ನನ್ನ ಮಗ? ಹ್ಞೂ ರೀ, ಮಾಡಿ ಹೋದ್ರಿ ಕೆಲ್ಸಕ್ಕೆ. ಚಲೋ ಆಗೈತೇನ್ರಿ? ಹೆಂಗ ಅಂದ್ರು ನಿನಗೆ ನನ್ನಂಗೆ ಮಾಡಕ್ಕೆ ಬರಂಗಿಲ್ಲ. ಹಂಗೆ ಇಡ್ಲಿ ಹೂ ಇದ್ದಂಗೆ ಇರ್ಬೇಕು. ಹಂಗೆ ಹಿಂಗೆ ಕೈಯಾಗ ಹಿಡಿಯೋದ್ಕಿನ ಪಕ್ಕ ಬರ್ಬೇಕು. ಅದಕ್ಕಂತಾರೆ ಇಡ್ಲಿ. ನನ್ನ ಚಳಿ ಕೆಟ್ಟರು ಸುಡು ಸಾಂಬಾರಿಗೆ ನೆತ್ತಿ ಮೇಲೆ ಸುರುತ್ತೆ ನೋಡುತ್ತೆ. ಆಮೇಲೆ ಸಾಂಬಾರು ಹಂಗೆ ಸುಡ್ತೀ ಇರ್ಬೇಕು. ಹಂಗೆ ಘಮ ಅಡುಗೆ ಮನೆಯಾಗ ಮಾಡಿದ್ರೆ ಹೊರಗಿನ ಊಟ ವಾಸನೆ ಬರ್ಬೇಕು. ಹಂಗಿರ್ಬೇಕು ಸಾಂಬಾರು ಅಂದರೆ. ಚಟ್ನಿ ಅಂದ್ರೆ ಹಂಗೆ ಗಟ್ಟಿಗೆ ರುಬ್ಬಬೇಕು, ಚಂದಾಗಿ ಕೈಲೇ ರುಬ್ಬೇಕು, ಅಂದ್ರೆ ರುಚಿ ಅದ. ಸುಡು ಸಾಂಬಾರು ನನ್ನ ಬಾಯಾಗರ ಹೋಗಿಲ್ಲ ನಿನಗೆ. ಏನು ಮಾಡಿದ್ರು ಒಂದು ಹೆಸರು ಇಡ್ತೈತಿ. ಹೌದು ಬಿಡ್ರಿ, ನಿಮ್ಮಂಗೆ ನನಗೆಲ್ಲಿ ಮಾಡಕ್ಕೆ ಬರ್ತೈತಿ. ನೀವು ನಳ ಮಹಾರಾಜರ ವಂಶದಾರ, ನೀವ ಉಳ್ದಿದ್ದೀಗ ಕೊನೆ ಕುಡಿ. ಊರು ಬಿಡಾಡಿ. ಹೌದ್ಲೇ, ಅಡುಗೆ ಹಂಗೆ ಚಲೋ ಮಾಡ್ತಿದ್ದೆ ನಾನು. ಹಂಗೆ ಊರಾಗ ಅಡುಗೆ ಮಾಡಕತ್ತೆ ಅಂದ್ರೆ ಓಣೆಲ್ಲ ವಾಸನೆ ಹೇಳೋದು. ನಿನಗೇನು ಗೊತ್ತಾ ನನ್ನ ಅಡುಗೆ ಬಗ್ಗೆ? ಮತ್ತು ಮಾಡೋದಕ್ಕಿಲ್ಲ ಮನ್ಯಾಗ. ಹಂಗ್ಯಾಕೆ ಗೂಟಾಜಿ ಹಿಡ್ಕೊಂಡು ಕುಂತಿರ್ತಿ ಜಗಲಿ ಮೇಲೆ. ಇಡ್ಲಿ ತಿನ್ಬೇಕು ಹೋಗ್ನ. ಮನಸ್ನಾಗ ಮಾತಾಡ್ಕೊಂತ ನಿಂತು ಬಿಡ್ತೀನಿ ಏನ್ರ ಹೇಳಕತ್ತೆ ಅಂದ್ರೆ. ಹೋಗ ಶಾಣೆದಿ ಭಾಳ. ಬಿಸಿ ಚಾ ಮಾಡ್ಕೊಂಬರೋ. ಯಾರೆಲ್ಲ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.